ನೀಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಿ ಹಾಗೂ ಜಮೀನಿನ ದುರಸ್ತು ಮತ್ತು ಪೋಡು ಮಾಡುವಂತೆ ಆಗ್ರಹಿಸಿ ಸರಗೂರು ತಾಲೂಕಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮೋಹನ್ ಕುಮಾರಿರವರು ಮನವಿ ಪತ್ರ ಸ್ವೀಕರಿಸಿ 20 ರಿಂದ ಇನ್ನು 25 ದಿನ ಒಳಗೆ ಜಂಟಿ ಸರ್ವೆ ಮುಗಿದ ನಂತರ ಹಕ್ಕುಪತ್ರ ನೀಡುವ ಭರವಸೆ ನೀಡಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಎಐಕೆಕೆಎಂಎಸ್ನ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಎಚ್ಎಂ ಅವರು ಮಾತನಾಡುತ್ತಾ, ಸುಮಾರು 80-90 ವರ್ಷಗಳಿಂದ ಭೂಹೀನ ಮತ್ತು ಬಡ ರೈತ ಕೃಷಿ ಕಾರ್ಮಿಕರು ಕಂದಾಯ ಹಾಗೂ ಅರಣ್ಯದ ಕುರುಚಲು ಗಿಡ ಕಲ್ಲು ಭೂಮಿ ಇರುವ ಪ್ರದೇಶಗಳಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಸಾಗುವಳಿ ಮಾಡುತ್ತಿದ್ದಾರೆ. ಬಹುಪಾಲು ರೈತರಿಗೆ ಇದರಿಂದ ಬರುವ ಅಲ್ಪ ಸ್ವಲ್ಪ ವರಮಾನವೇ ಜೀವನಾಧಾರವಾಗಿದೆ. ಇಲ್ಲಿಯವರೆಗೆ ಆಳ್ವಿಕೆ ಮಾಡಿದ ಎಲ್ಲಾ ಸರ್ಕಾರಗಳಿಗೂ ಈ ಬಡ ರೈತರ ಜೀವನದ ವಸ್ತುಸ್ಥಿತಿಯ ಅರಿವಿದೆ. ಸರ್ಕಾರಕ್ಕೆ ಸೇರಿದ ಜಮೀನಿನಲ್ಲಿ ಉಳುಮೆಗೆ ಅವಕಾಶ ಕೊಡುತ್ತಾ ಬಂದಿವೆ. ಸರ್ಕಾರವು ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡುವುದೆಂದರೆ ದೊಡ್ಡ ಕರುಣೆಯಲ್ಲ ಅಥವಾ ಭಿಕ್ಷೆಯಲ್ಲ, ಅದು ನ್ಯಾಯಬದ್ಧವಾಗಿ ಕೊಡಬೇಕಾಗಿರುವ ಹಕ್ಕು. ರಾಜ್ಯದ ಹಲವೆಡೆಗಳಲ್ಲಿ ಭೂಮಿಯನ್ನು ಸಕ್ರಮ ಮಾಡಿಕೊಳ್ಳಲು ಅರ್ಜಿ 50-53 ಹಾಕಿ ಹಕ್ಕುಪತ್ರಕ್ಕಾಗಿ ದಶಕಗಳಿಂದ ಕಾಯುತ್ತಿದ್ದಾರೆ. ಇತ್ತೀಚೆಗೆ ಸರ್ಕಾರದ ಹೊಸ ಆದೇಶದ ಪ್ರಕಾರವೂ ಅರ್ಜಿ 57 ಸಹ ಹಾಕಿದ್ದಾರೆ. ಆದರೆ ಸರ್ಕಾರದಿಂದ ಸಕಾರಾತ್ಮಕವಾದ ಪ್ರಕ್ರಿಯೆ ಬಾರದೆ ಈ ಅರ್ಜಿಯನ್ನೇ ತಿರಸ್ಕರಿಸುವಂತಹ ಘಟನೆಗಳು ಈ ರೈತರಿಗೆ ಅತ್ಯಂತ ನಿರಾಶೆ ಉಂಟು ಮಾಡಿದೆ. ನ್ಯಾಯಯುತ ನಾವು ಕೇಳ್ತಾ ಇದೀವಿ. ಏನು ನಮ್ಮ ತಾತ ಮುತ್ತಾತಿನ ಕಾಲದಿಂದ ನಾವು ಉಳುಮೆ ಮಾಡ್ತಾ ಇದೀವಿ. ಇಲ್ಲಿ ಮನುಷ್ಯ ಬಂದಾಗಿಂದ ಇಲ್ಲಿ ಯಾವುದು ಕೂಡ ತನ್ನ ಭೂಮಿ ಅಂತ ಯಾವುದು ಇರಲಿಲ್ಲ, ಎಲ್ಲ ಕೂಡ ಸರ್ಕಾರಿ ಭೂಮಿಗಳೇ. ಇವತ್ತು ಸರ್ಕಾರಿ ಭೂಮಿಗಳನ್ನ ಇವತ್ತು ಯಾರು ರೈತರು ಉಳುಮೆ ಮಾಡ್ತಾ ಇದ್ದಾರೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿ ಬಂದ್ಬಿಟ್ಟು ಏನು ಭಿಕ್ಷೆ ಬೇಡ್ತಾ ಇಲ್ಲ, ಹಕ್ಕುಪತ್ರ ಕೊಡಿ ಅನ್ನೋದೇನು ಭಿಕ್ಷೆ ಅಲ್ಲ ಅದು. ಇವತ್ತು ಸರ್ಕಾರ ನಾವು ಇಡೀ ದೇಶದ ಜನಕ್ಕೆ ಅನ್ನ ಆಗ್ತಾ ಇದೀವಿ. ಇವತ್ತು ಇಡೀ ಮೈಸೂರು HD ಕೋಟೆ ಅಂತ ಅಲ್ಲ, ಇಡೀ ರಾಜ್ಯದ 31 ಜಿಲ್ಲೆ 32 ಜಿಲ್ಲೆಗಳಲ್ಲೂ ಕೂಡ ಬಗರುಕುಂ ಸಾಗುವಳಿದಾರರಿದ್ದಾರೆ. ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಬೆಳೆಯೋದಕ್ಕೆ ಕಾರಣನೇ ಇವತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಅವ್ರೇನಾದ್ರು ನಾವು ಬೆಳೆ ಇಲ್ಲ ಅಂತ ನಿಂತ್ಕೊಂಡ್ರೆ ಇವ್ರು ಊಟ ಮಾಡೋದಕ್ಕೂ ಸಾಲ, ಅನ್ನನೂ ಸಿಗಲ್ಲ ಇವ್ರಿಗೆ. ಹಾಗಾಗಿ ಸ್ನೇಹಿತರೆ, ನಾವು ಕೇಳ್ತಾ ಇರೋದು ಭಿಕ್ಷೆ ಅಲ್ಲ, ನಾವು ಕೇಳ್ತಾ ನಮ್ಮ ಹಕ್ಕನ್ನ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಏನು LGC ಕಮಿಟಿಯಾಗಿ 3 ತಿಂಗಳಾಗಿದೆ ಅಂದರೆ, ಸರ್ಕಾರದಿಂದ ಆದೇಶ ಆಗಿ 3 ತಿಂಗಳಾಗಿದೆ, ಇನ್ನೂ ಕೂಡ ಕಮಿಟಿ ಮಾಡೋದಕ್ಕಾಗಿಲ್ಲ ಇವ್ರಿಗೆ ಯೋಗ್ಯತೆಗೆ. ಇವತ್ತು ಸರ್ಕಾರದ ತಹಸೀಲ್ ಆಫೀಸ್ನಲ್ಲಿ ಇವತ್ತು ತಹಸೀಲ್ದಾರ್ ಬರಬೇಕು, ಇವತ್ತು LGC ಕಮಿಟಿ ಮಾಡಬೇಕು. ಇಲ್ಲೇನು ಸಮಸ್ಯೆ ಇದೆ, ನಿಮ್ಮ ಹಳ್ಳಿಗಳ ಸಮಸ್ಯೆ ಏನಿದೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇವ್ರಿಗೆ. ಇವತ್ತು ವಾರ್ನಿಂಗ್ ಕೊಡೋಣ, ಅಕಸ್ಮಾತ್ ನೀವೇನಾದ್ರೂ ಎಚ್ಚೆತ್ಕೊಂಡು ಇನ್ನೊಂದು ವಾರದಲ್ಲಿ LGC ಕಮಿಟಿ ಮಾಡಿ. ಈಗ ಅಧಿವೇಶನ ನಡೀತಾ ಇದೆ. ಮೊನ್ನೆ ದಿನ ನಮ್ಮ ಸಂಘಟನೆಯಿಂದ AIKKMS ಇಂದ ಬೆಳಗಾಂ ಅಧಿವೇಶನ ಮಾಡೋದು ಇದೇ ಬಗರುಕುಂ ಇಶ್ಯೂ ಆಗಿ ಬೆಳಗಾಮಲ್ಲಿ ಹೋಗ್ಬಿಟ್ಟು ಬಗರುಕುಂ ರೈತರಿಗೆ ಹಕ್ಕುಪತ್ರ ಕೊಡಿ. ಇನ್ನು ಎಷ್ಟೋ ಕಡೆ ನೀವು ಆದೇಶ ಮಾಡಿ 3 ತಿಂಗಳಾದ್ರೂ ಕೂಡ ಕಮಿಟಿಗಳು ಮಾಡಿಲ್ಲ. ಅಲ್ಲೂ ಕೂಡ ಯಾರು ಪ್ರಬಲರಿದ್ದಾರೆ, ಯಾರು ದುಡ್ಡಿರೋಂಥವ್ರು ಇದ್ದಾರೆ, ಎಲ್ಲೋ ಮೈಸೂರಲ್ಲಿ ಕೂತಿರ್ತಾರೆ, ಅವ್ರಿಗೆ ಹಕ್ಕುಪತ್ರ ಕೊಡ್ತಾರೆ. ಎಲ್ಲೋ ತುಮಕೂರಲ್ಲಿ ಕೂತಿರ್ತಾರೆ, ಎಲ್ಲೋ ಸಿಟಿನಲ್ಲಿ ಇರ್ತಾರೆ. ಅವರು ರೈತನೇ ಅಲ್ಲ, ಅವನು ರೈತನೇ ಅಲ್ಲದೆ ಇರೋನ್ಗೆ ದುಡ್ಡು ತಗೊಂಡು ಸಾಗುವಳಿ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಭೂಮಿನಲ್ಲಿ ಬೇವರಸ್ ದುಡಿಯುವಂಥ ರೈತನಿಗೆ ಇವತ್ತು ಸಾಗುವಳಿ ಪತ್ರ ಕೊಡ್ತಾ ಇಲ್ಲ. ಇವತ್ತು ಮೈಸೂರು ತಾಲೂಕಲ್ಲೂ ಕೂಡ ಇದೇ ಥರ ಹಲವಾರು ಜನಕ್ಕೆ ಮೈಸೂರಲ್ಲಿ ಇರೋಂಥವ್ರಿಗೆ ಇವತ್ತು ಸಿಟಿನಲ್ಲಿ ಕೂತಿರೋಂಥವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆದರೆ ಉಳುಮೆ ಮಾಡ್ತಾನೆ ರೈತ ಅಲ್ಲಿ.